ನೀವು ಈ ಮಾತು ಕೇಳಿಸ್ಕೊಂಡಿದ್ದು, ನನ್ನ ನಾದಿನಿ ನನ್ನ ಮಗಂಗೆ ಕೇಳಿದ್ದು, ಅಮ್ಮ ಏನು ಮಾಡ್ತೀಯಾಳೆ ಗಮ್ ಅಂತ ಇದೆ ಅಂತ. ಟ್ರಸ್ಟ್ ಮೀ, ನಿಜವಾಗ್ಲೂ ಗಮ್ ಅಂತ ಇತ್ತು ಮನೆ ಪೂರ್ತಿ. ಇದು ನಾನು ಒಂದು ಹೊತ್ತಿಗೆ ಅಂತ ಮಾಡಿದ್ದು ಆ್ಯಂಡ್ ಇಟ್ ವಾಸ್ ಸೋ ಯಮ್. ಮನೇಲಿ ಏನೂ ಇರಲಿಲ್ಲ, ಪುದೀನ ಅನುಪಂಗೆ ತರಕ್ಕೆ ಹೇಳಿದ್ದೆ ನಾನು ನನ್ನ ಹಸ್ಬೆಂಡ್ಗೆ. ಸೊ ಬೇಸಿಕ್ಲಿ ಒಂದು ಕುಕ್ಕರ್ಗೆ ಎಣ್ಣೆ, ಜೀರಿಗೆ, ಗೋಡಂಬಿ, ಆಮೇಲೆ ಈರುಳ್ಳಿನ ಸ್ಲೈಸ್ ಮಾಡಿಕೊಂಡು ಸಾಟೆ ಮಾಡಿಕೊಂಡೆ. ಅದಾದಮೇಲೆ ಒಂದು ಸ್ವಲ್ಪ ಅದು ಟ್ರಾನ್ಸ್ಲೂಸೆಂಟ್ ಆಗೋಕ್ಕೆ ಶುರು ಆದಾಗ ಕ್ಯಾಪ್ಸಿಕಮ್ ಮತ್ತು ಬಟಾಣಿ ಹಾಕ್ಕೊಂಡೆ. ಒಂದು ಅರ್ಧ ಕ್ಯಾಪ್ಸಿಕಮ್ಮು, ಆಮೇಲೆ ಒಂದು ಅರ್ಧ ಕಪ್ ಬಟಾಣಿ ಹಾಕ್ಕೊಂಡೆ. ಅದಾದಮೇಲೆ ಅರಶಿನ ಹಾಕ್ಕೊಂಡು ಮಿಕ್ಸಿಗೆ ನಾನು ಪುದೀನ ಮತ್ತು ಮೆಣಸಿನ್ಕಾಯಿ ಮಾತ್ರ ಹಾಕ್ಕೊಂಡಿದ್ದೆ. 1 ಹಿಡಿ ಅಥವಾ 2 ಹಿಡಿ ಪುದೀನ, ಆಮೇಲೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ನಾನು ಒಂದು 3 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೆ, ಹಸಿರು ಮೆಣಸಿನ್ಕಾಯಿ. ಅದಾದಮೇಲೆ ಮುಕ್ಕಾಲು ಪಾವು ನಾನು ಅಕ್ಕಿ ತೊಳೆದಿರೋದನ್ನು ಹಾಕ್ಕೊಂಡೆ. ನೆನೆಸಿಡೋ ಅವಶ್ಯಕತೆ ಇಲ್ಲ, ತೊಳ್ಕೊಂಡು ಹಾಕ್ಕೊಂಡೆ ಅಷ್ಟೇ ನಾನು. ಅದಾದಮೇಲೆ ಉಪ್ಪು, ಜೀರಿಗೆ, ಮೆಂತ್ಯ ಪುಡಿ ಮಾತ್ರ ಹಾಕಿದ್ದು ನಾನು, ಅದು ಬಿಟ್ಟು ಇನ್ನೇನೂ ಹಾಕಿಲ್ಲ ಇದಕ್ಕೆ ಸ್ಪೈಸಸ್ಸು. ರುಬ್ಬೋದಕ್ಕೆ ನಾನು ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಎಕ್ಸ್ಟ್ರಾ ಖಾರ ಏನೂ ಹಾಕಲಿಲ್ಲ. ಮುಕ್ಕಾಲು ಲೋಟ ಅಕ್ಕಿಗೆ 1.5 ಲೋಟ ನಾನು ನೀರು ಹಾಕಿದೆ. ಅದಾದಮೇಲೆ ಅದು ಕುದಿಬೇಕಾದ್ರೆ 2 ಸ್ಪೂನಷ್ಟು ಮೊಸರು, ಆಮೇಲೆ ಸ್ವಲ್ಪ ಸಕ್ಕರೆ ಹಾಕಿ ಮಿಕ್ಸ್ ಮಾಡಿಕೊಂಡು, ಅದನ್ನೇನು ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ಒಂದೇ ಒಂದು ಟೊಮ್ಯಾಟೊ, ಒಂದು ಸ್ವಲ್ಪ ಕಾಯಿ ಇರೋವಂಥ ಟೊಮ್ಯಾಟೊ ಚಾಪ್ ಮಾಡಿ ಹಾಕ್ಕೊಂಡೆ. ಅದಾದಮೇಲೆ 3 ಸತಿ ಕೂಗಿದ ತಕ್ಷಣ ಆರಿಸ್ಬಿಟ್ಟು ಕುಕ್ಕರ್ನ ಜರಗಿಸ್ಬಿಡ್ಬೇಕು, ಅವಾಗ ತಳ ಹಿಡಿಯಲ್ಲ. ಆಮೇಲೆ ನೀವು ಇದನ್ನು ಮುಂಚೆನೂ ಮಾಡ್ಬೋದು, ಬಟ್ ನಾನು ಈ ಸತಿ ಕುಕ್ಕರ್ ಕೂಗಿದ ಮೇಲೆ ತುಪ್ಪ ಹಾಕ್ಕೊಂಡೆ. ಯಾಕೆಂದರೆ ನಂಗೆ ಮುಂಚೆ ಹಾಕಬೇಕು ಅಂತ ಅನ್ನಿಸ್ಲಿಲ್ಲ, ಬಿಕಾಸ್ ಐ ವಾಸ್ ಕಾನ್ಫಿಡೆಂಟ್ ಫ್ಲಫಿ ಆಗುತ್ತೆ ಅಂತ. ಆ್ಯಂಡ್ ನೀವೇ ನೋಡ್ಬೋದು ಎಷ್ಟು ಫ್ಲಫಿಯಾಗಿ ಆಗಿದೆ, ಎಷ್ಟು ಬೇಗ ಆಯಿತು. ಜಸ್ಟ್ ಟುಕ್ ಮೀ 10 ಮಿನಿಟ್ಸ್ ಅಷ್ಟೇ, 10 ನಿಮಿಷದಲ್ಲಿ ಇದಾಗೋಗಿತ್ತು. ಆ್ಯಂಡ್ ಮನೆ ತುಂಬ ಗಮ್ ಅಂತ ಇತ್ತು, ತಿನ್ನೋಕ್ಕೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಮೇಲ್ಗಡೆ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಯಮ್ಮಿ ಆಗಿತ್ತು, ತಳನೂ ಹಿಡ್ದಿರಲಿಲ್ಲ. ಆ್ಯಂಡ್ ದಿಸ್ ವಾಸ್ ಜಸ್ಟ್ ಯಮ್. ನೀವು ಟ್ರೈ ಮಾಡಿ, ನಂಗೆ ಹೇಳಿ ಕಮೆಂಟ್ಸಲ್ಲಿ ಹೆಂಗಿತ್ತು ಅಂತ. ಥ್ಯಾಂಕ್ ಯು.